ಇಲ್ಲ ಇಲ್ಲ ನಾವು ಅಲ್ಲ ಸರ್, ಉತ್ತರ ಕೊಟ್ಟಿರೋದು ಅವರು. ಅಲ್ಲ, ಉತ್ತರ ಕೊಟ್ಟಿರೋರು ಮಂತ್ರಿ, ತಪ್ಪು ಉತ್ತರ ಕೊಟ್ಟಿರೋರು ಮುಖ್ಯಮಂತ್ರಿ. ಯಾಕೆ ಅಲ್ಲ, ಮಂತ್ರಿ ಉತ್ತರ ನೀವು ಆಸನ ಸ್ವೀಕರಿಸಿ ಉತ್ತರ ನಮಗ್ ಬೇಕಾಗಿಲ್ಲ, ಮಂತ್ರಿಯೇ ಉತ್ತರ ಕೊಡ್ತಾರೆ. ನೀವು ಆಸನ ಸ್ವೀಕರಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಉತ್ತರ ಕೊಡಿ, ಇಲ್ಲೇ ಇರ್ತೀನಿ. ಇಲ್ಲ ಬೇಡ, ಇಲ್ಲೂ ಸರಿಯಾಗುದಿಲ್ಲ. ನೋಡಿ ಪ್ರತಿಪಕ್ಷ ನಾಯಕರೇ ಆಸನ ಸ್ವೀಕರಿಸಿ. ನೋಡೀಗ ಸಣ್ಣ ವಿಚಾರ ನಮ್ಮ ಆ ಒಂದು ಚರ್ಚೆ ಆದದ್ದು ಹೌದು. ಮಾತು ಸಂದರ್ಭದಲ್ಲಿ ಈಗ ಪ್ರತಿಪಕ್ಷ ನಾಯಕರೇ ಅಂಚದ್ದು ಈಗ ಮೊನ್ನೆ ಇಲ್ಲಿ ದುಡ್ಡಿನ ವಿಚಾರ ಅಲ್ಲ, ನಮಗೆ ಅವರು ಸರಿಯಾದ ಮಾಹಿತಿ ಬರಲಿಲ್ಲ ಅಂತೇಳಿ ಸಬ್ಜೆಕ್ಟ್ ಇರುವುದು ಅದು. ಇಲ್ಲಿ ಸೆಕೆಂಡ್ರಿ ದುಡ್ಡಿನ ವಿಚಾರ ಇರುವಂಥದ್ದು. ಆ ಒಂದು ಸನ್ನಿವೇಶ ಅಲ್ಲಿ ನಡೆದಿದೆ. ಇದರ ಬಗ್ಗೆ ನೀವು ಮಂತ್ರಿಗಳ ಬಂದು ನಮ್ಗೆ ಉತ್ತರ ಕೊಡಬೇಕಂತ ಕೇಳಿದ್ದೀರಿ. ಮಂತ್ರಿಗಳು ಬಂದು ಉತ್ತರ ಕೊಡಲಿಕ್ಕೆ ಬಂದಿದ್ದಾರೆ. ನಾನೇನು ನೀವು ನಿಮ್ಮ ಆಸನವನ್ನು ಸ್ವೀಕರಿಸಬೇಕು. ಒಂದು ಯಾಕೆಂತ ಹೇಳಿದರೆ, ಈ ಬೆರಳು ನೋವಾದರೆ ಬೆರಳಿಗೆ ಮದ್ದು ಕೊಡಬೇಕು ಹೊರತು ನೀವು ಕೈ ತುಂಡು ಮಾಡಿದ್ರೆ ಆಗ್ತದಾ? ಈಗ ಆ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಬಂದು ಉತ್ತರ ಕೊಡ್ತಾರಲ್ಲ, ಅದನ್ನು ನಾವು ಇಲ್ಲೇ ಬಾವಿಯಲ್ಲೇ ಇರ್ತೇವೆ, ಇಲ್ಲೇ ಉತ್ತರ ಕೊಡಿ ಈ ರೀತಿ ಇದ್ದುಕೊಂಡು ಉತ್ತರ ಕೇಳುವಂಥದ್ದು ಇಲ್ಲಿಂದ ಬೇಡ, ಅಲ್ಲಿಂದ ಮತ್ತೆ ಅಲ್ಲಿಂದ ಕ್ಲಾರಿಫಿಕೇಶನ್ ಕೇಳುವಂಥ ಅವಕಾಶ ಇದೆ ಅಲ್ಲ. ಸೊ ಎಲ್ಲ ಮನುಷ್ಯಗಳು ತಮ್ಮ ಸ್ಥಾನಕ್ಕೆ ಹೋಗ್ಬೇಕಂತ ಮಹಾಪ್ರಭುಗಳೇ. ಅಧ್ಯಕ್ಷರೇ, ಬಿಲ್ಲುಗಳೆಲ್ಲ 106 ಬಿಲ್ಲು ನಾವೆಲ್ಲ ಧರಣಿ ಇದ್ದಾಗೆ ಪಾಸ್ ಮಾಡಿದ್ದೀರ. ಅಂತ ಪ್ರಮುಖವಾದಂತ ಬಿಲ್ಲೇ ನೀವು ಪಾಸ್ ಮಾಡಬೇಕಾದ್ರೆ ಇದನ್ನ ಬಂದು ನಿಮ್ಗೆ ಏನಿತ್ತು, ಮಾನ್ಯ ಮಂತ್ರಿಗಳು ಬಂದು ಉತ್ತರ ಕೊಡ್ಬೇಕಂತ ಬೇಡಿಕೆ ಕೊಟ್ಟಿದ್ರಿ. ಅವರು ಮಾನ್ಯ ಮಂತ್ರಿಯವರು ಬಂದು ಉತ್ತರ ಕೊಡ್ತಾರೆ, ಆವಾಗ ನೀವು ಬಾವಿಯಲ್ಲಿ ಇರುವುದು ಸರಿಯಲ್ಲ. ಮಾನ್ಯ ಅಧ್ಯಕ್ಷರೇ, ಅದು ಬೇರೆ. ನಿಮ್ಮ ಆಸನ ಸ್ವೀಕರಿಸಬೇಕು, ಉತ್ತರ ಕೊಡ್ತಾರೆ. ಮತ್ತೆ ನಾವು ಬಾವಿಲೇ ಇರ್ತೀವಿ ಅಂತ ಅಂದ್ರೆ ಏನು ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಹಿಂಗ್ ಕೇಳ್ತಾರೆ ಅಂತ ನಮಗೂ ಆಶ್ಚರ್ಯ ಆಯ್ತಾ ಇದೆ. ಈಗ ಸಭಾಧ್ಯಕ್ಷ ವಿರೋಧ ಪಕ್ಷ ನಾಯಕರೇ, ನಿಮ್ ಬೇಡಿಕೆ ಸ್ಪಷ್ಟವಾಗಿದೆ. ಮಂತ್ರಿಗಳು ಬರಬೇಕು, ಉತ್ತರ ಕೊಡಬೇಕು. ಮಂತ್ರಿಗಳು ಬಂದಿದ್ದಾರೆ, ಉತ್ತರ ಕೊಡಿಸ್ತಾರೆ. ದಯಮಾಡಿ ಅವಕಾಶ ಕೊಡಿ. ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಡಿ ದಯವಿಟ್ಟು. ಮಾನ್ಯ ಅಧ್ಯಕ್ಷರೇ, ನೀವು ಇಲ್ಲೇ ಬಾವಿಲೇ ಇರ್ತೀವಿ ಅಂದ್ರೆ ಏನು? ಮಾನ್ಯ ಅಧ್ಯಕ್ಷರೇ, ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸಭಾಧ್ಯಕ್ಷರೇ, ಇಲ್ಲಿ 2 ವಿಚಾರಗಳ ಕಡೆ ಗಮನ. ಒಂದು, ಸದನಕ್ಕೆ ಕೊಟ್ಟಿರುವ ಮಾಹಿತಿ ಬಗ್ಗೆ. ಎರಡನೇದು, ಯಾರು ಫಲಾನುಭವಿಗಳಿದ್ದಾರೆ ಅವರ ದೃಷ್ಟಿಯಿಂದ. ಪಾಟೀಲ್ರೆ, ನಂಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಒಂದು ಸಂದರ್ಭ ಜ್ಞಾಪಕ ಬರ್ತದೆ. ಹೈದರಾಲಿ ಇದ್ನಲ್ಲ, ಟಿಪ್ಪು ಸುಲ್ತಾನ್ ಅವ್ರ ತಂದೆ, ಅವನು ತನ್ನ ಸೈನ್ಯಕ್ಕೆ ಜನವರಿ 1ನೇ ತಾರೀಕು ಸಂಬಳ ಕೊಡ್ತಾ ಇದ್ನಂತೆ. ಫೆಬ್ರವರಿ ಬಂದಾಗ 5ನೇ ತಾರೀಕು ಕೊಡ್ತಾ ಇದ್ದ. ನಿಮ್ಗೇನು 5 ದಿವಸ ವ್ಯತ್ಯಾಸ? ಮಾರ್ಚ್ ಬಂದಾಗ 10ನೇ ತಾರೀಕು ಕೊಡ್ತಾ ಇದ್ದ. ಏಪ್ರಿಲ್ 15ನೇ ತಾರೀಕು 5 ದಿವಸ ವ್ಯತ್ಯಾಸ. ಜೂನ್ 10 ಬರೋದಕ್ಕೆ 1 ತಿಂಗಳು ಸಂಬಳನ ಹೊಡೆದು ಬಿಡ್ತಾ ಇದ್ದ. ಈ ಗೃಹಲಕ್ಷ್ಮಿ ಆಗಸ್ಟ್ ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳೋರು ಫೆಬ್ರವರಿ ಎಲ್ಲೋಯ್ತು? ಪ್ರಶ್ನೆ. ಮಾರ್ಚ್ ತಿಂಗಳಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಉತ್ತರ ಕೊಡಿ. ಅಶೋಕಣ್ಣ, ಉತ್ತರನೂ ಬೇಡ ಅಂತಾರೆ. ಸರ್ಕಾರ ನಡ್ಕೊಳ್ತಾ ಬಿಡಿ.